ವಾಟ್ ಆರ್ ದ 3 ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಪಾರ್ಟ್ಸ್ ಇನ್ PCOS. ಸೊ ಈ 3 ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ಏನಂತಂದರೆ ನಿಮಗೆ PCOD ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗುತ್ತೆ. ಸೊ ಇಟ್ ಈಸ್ ಅ ವೆರಿ ಈಸಿ ಸ್ಟೆಪ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಲೈಫ್ ಸ್ಟೈಲ್ ಏನಂತಂದರೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಯೋಗ ಮೆಡಿಟೇಷನ್ ನೀವು ಏನಂತಂದರೆ ಮಾಡಬೇಕು. ಸೊ ದ್ಯಾಟ್ ಆಲ್ಸೋ ಹ್ಯಾಸ್ ಅ ಮೆನಿ ಎಫೆಕ್ಟ್ ಆನ್ ಯುವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗುತ್ತೆ ಬಿಕಾಸ್ ಆಫ್ ಸ್ಟ್ರೆಸ್ ಏನಂತಂದರೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಕಾರ್ಟಿಸೋಲ್ ಲೆವೆಲ್ ಬ್ಲಾಕ್ ಆಗುತ್ತೆ. ಸೊ ದ್ಯಾಟ್ ರಿಲೀವ್ಸ್ ವೇರಿಯಸ್ ಸ್ಟ್ರೆಸ್ ಹಾರ್ಮೋನ್ಸ್. ಸೆಕೆಂಡ್ ಒನ್ ಈಸ್ ಎಕ್ಸಸೈಸ್. ಸೊ ಎಕ್ಸಸೈಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟಿಗ್ರಲ್ ಪಾರ್ಟ್ ಆಫ್ ದ PCOS ಟ್ರೀಟ್ಮೆಂಟ್ ಇದೆ. ಸೊ ಎಕ್ಸಸೈಸ್ ಅಂತಂದರೆ ಎವ್ರಿ ಲೈಕ್ ಡೇ ಫಾರ್ 30 ಮಿನಿಟ್ಸ್ ಫಾರ್ 5 ಡೇಸ್ ಇನ್ ಎ ವೀಕ್ ನೀವು ಮಾಡಿದ್ರೆ ಏನಂತಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಯಾವ ಥರ ಯೂಸ್ ಆಗುತ್ತೆ ಅಂತಂದರೆ ಮೇನ್ ಆಗಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಮಾಡುತ್ತೆ. ಇನ್ನೊಂದು ಏನಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರುತ್ತೆ PCOS ಅಲ್ಲಿ ಅದು ಏನಂತಂದರೆ ದ ರಿಸೆಪ್ಟಿವಿಟಿ ಫಾರ್ ದ ಇನ್ಸುಲಿನ್ ಏನಂತಂದರೆ ಹೆಚ್ಚಾಗುತ್ತೆ. ಸೊ ಇದರಿಂದ ಏನಂತಂದರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ವೇಟ್ ರಿಡಕ್ಷನ್ ಆಗುತ್ತೆ. ಸೊ ನೀವೇನಂತಂದರೆ ಮಿನಿಮಮ್ 5 to 10% ಆಫ್ ದ ವೇಟ್ ರಿಡಕ್ಷನ್ ಮಾಡಿದ್ರೆ ಸೊ PCOS ಇಂದ ಇರೋ ಲೈಕ್ ಟ್ರೀಟ್ಮೆಂಟ್ಸ್ ಲೈಕ್ ಇರ್ರೆಗ್ಯುಲರ್ ಸೈಕಲ್ಸು ಮತ್ತು ಆ್ಯಕ್ನೆ, ಹಾರ್ಮೋನಲ್ ಇಂಬ್ಯಾಲೆನ್ಸು, ಸೊ ಬೆಲ್ಲಿ ಫ್ಯಾಟು ಇದೆಲ್ಲ ಅಬ್ಸರ್ವ್ ಆಗುತ್ತೆ. ಮೂರನೇದು ಏನಂತಂದರೆ ಡೈಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಪಾರ್ಟ್ ಆಫ್ ದ PCOD. ಸೊ ಈ ಮೂರು ನೀವು ಡೈಟಲ್ಲಿ ಏನು ತೊಗೋಬೇಕು ಏನು ತೊಗೋಬಾರ್ದಂದರೆ ಫಸ್ಟ್ ಏನಂತಂದರೆ ಲೋ ಕಾರ್ಬೋಹೈಡ್ರೇಟ್, ಲೋ ಫ್ಯಾಟ್ ಇರೋ ಡೈಟ್ ತೊಗೋಬೇಕು. ಹೈ ಫೈಬರ್, ಹೈ ಪ್ರೋಟೀನ್ ಡೈಟ್ ತೊಗೋಬೇಕು. ಸೊ ಯಾವ್ಯಾವ ಫುಡ್ ನೀವು ಅವಾಯ್ಡ್ ಮಾಡಬೇಕಂತಂದರೆ ಪ್ರೊಸೆಸ್ಡ್ ಫುಡ್ಡು, ಆಮೇಲೆ ವೈಟ್ ಬ್ರೆಡ್ಡು, ಆಮೇಲೆ ವೈಟ್ ರೈಸು, ಈ ಬ್ರೆಡ್, ಬನ್, ಬರ್ಗರ್, ಪಾಸ್ತಾ ಏನಿದೆ ಅಲ್ಲ ಈ ಪ್ರೊಸೆಸ್ ಫುಡ್ಡು ಆ್ಯಂಡ್ ಸೋಡಾ ಆ್ಯಂಡ್ ಬೈಕಾರ್ಬೊನೇಟೆಡ್ ಏನು ಡ್ರಿಂಕ್ಸ್ ಇರುತ್ತೆ ಈ ಡ್ರಿಂಕ್ಸ್ ನೀವು ಅವಾಯ್ಡ್ ಮಾಡಬೇಕು. ಸೊ ಅದ್ರ ಜೊತೆ ಏನಂತಂದರೆ ಹಸಿ ತರಕಾರಿಗಳು, ಆಮೇಲೆ ಅಂತಂದರೆ ಮಿಲೆಟ್ಸ್ ಏನಿದೆ ಅಲ್ಲ ಸಿರಿಧಾನ್ಯಗಳು ನೀವು ಊಟದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಇದೇನಂತಂದರೆ ನಿಮಗೆ ಡೈಟಿಗೆ ಯೂಸ್ ಆಗುತ್ತೆ. ಮತ್ತು ಕರೆಕ್ಟ್ ಟೈಮಿಗೆ ಏನಂತಂದರೆ ಸ್ಲೀಪ್ ಪ್ಯಾಟರ್ನು ಅಕಾರ್ಡಿಂಗ್ ಟು ದ ಸರ್ಕಾಡಿಯನ್ ರಿದಮ್ ನೀವು ತಗೊಂಡ್ರೆ ಆಲ್ಮೋಸ್ಟ್ ಏನಂತಂದರೆ 80 to 70% ಆಫ್ ದ ಇವಾಗ PCOD ಏನಿದೆ ಅಂದರೆ ಟ್ರೀಟ್ಮೆಂಟ್ ಇದರಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆ್ಯಂಡ್ ಡೈಟ್ ಆ್ಯಂಡ್ ಎಕ್ಸಸೈಸಲ್ಲಿ ಆಗುತ್ತೆ. ಇನ್ನು ರಿಮೈನಿಂಗ್ ಪಾರ್ಟ್ ಏನಂತಂದರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಏನಿರುತ್ತೆ ದಟ್ ದ ಗೈನಕಾಲಜಿಸ್ಟ್ ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು.